ಸಭಾ ಪಂಡಿತರಲ್ಲಿ ಇಂಗಳಗಿಯ ಶ್ರೀ ಗುರು ಬೀರಲಿಂಗೇಶ್ವರ ಗಾಯನ ಸಂಘದ ವತಿಯಿಂದ ಹೌದು ಎರಡನೇ ಸಂದಿನ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಹೌದ್ರಿಪ್ಪ ಏನ ಆತ್ಮೀಯ ಬಂಧುಗಳೇ, ಏನಾಗ್ಯದ್ರಿಪ್ಪ ಇವತ್ತಿನ ದಿವಸ ಹೌದು ಯಾವ ಪುಣ್ಯ ಶ್ಲೋಕ ಹೌದ್ ರಾಜಮಾತಾ ಅಹಿಲ್ಯಾದೇವಿಯ ಜಯಂತಿ ನಿಮಿತ್ತವಾಗಿ ಏನು ಮಾಡಿದ್ದಾಗ್ಯದ ಎರಡು ಡೊಳ್ಳಿನ ಕಲಾವಿದರು ಇವತ್ತಿನ ದಿವಸ ಇಲ್ಲಿ ಬಂದು ಕೂಡಿದಾಗ್ಯದ. ಹೌದು ಏನ ಆತ್ಮೀಯ ಬಂಧುಗಳೇ, ಏನಾಗ್ಯದ್ರಿಪ್ಪ ಜ್ಞಾನಿಗಳು ಒಂದು ಮಾತನ್ನೇ ಹಿಂಗ್ ಹೇಳ್ತಾರು, ಏನು ಹೇಳೋರಿಪ್ಪ ಜ್ಞಾನಿಗಳು? ಸಾವು ತಡವಿಲ್ಲ, ನರಕ ದೂರ ಇಲ್ಲ, ದೇಹದ ಇಚ್ಛೆಗೆ ನಂಬಿಕೆಡಬೇಡ. ಹೌದು ನಂಬಿಕೆ ಬೇಡ. ಏನ್ ಹೇಳ್ತಾರು? ಏನ್ ಹೇಳಾರಿಪ್ಪ? ಸಾವು ತಡವಿಲ್ಲ, ನರಕ ದೂರ ಇಲ್ಲ, ದೇಹದ ಇಚ್ಛೆಗೆ ನಂಬಿಕೆಡಬೇಡ. ಹೌದು ಗುರುಪಾದ ನಂಬು, ನಂಬಿದವಗೆ ಗುರು ಬೋಧೆ ತಾನೇ ಫಲಿಸುವುದು ಸರ್ವಜ್ಞ ಅಂತ ಹೇಳ್ತಾರು. ಹೌದು ಇದನ್ನೇ ಮಾತು ಯಾಕೆ ಹೇಳಿದ್ರಿಪ್ಪ? ಇದನ್ನೇ ಮಾತು ಯಾಕೆ ಹೇಳ್ಬೇಕಾಯ್ತಪ್ಪ ಅಂತ ಕೇಳಿದ್ರ, ಹೌದು 84 ಲಕ್ಷ ಜೀವರಾಶಿ ಯೋನಿಗಳಿಗೆ ಸಾವು ಎಂದೆಂದೂ ತೆಪ್ಪಿಲ್ಲ. ಹೌದು ತೆಪ್ಪಿಲ್ಲ. ಈ ಹುಟ್ಟು ಸಾವು ಅಂತಕ್ಕಂಥದ್ದು ಅಳಗಿಸಬೇಕಾಗಿದ್ರ ಏನು ಮಾಡಬೇಕು? ಆ ಸದ್ಗುರುನಾಥನ ಪಾದದಲ್ಲಿ ದುಡ್ಕೋಬೇಕಾಗ್ಯದ. ಹೌದು ದುಡ್ಕೋಬೇಕಾಗ್ಯದ. ಆ ಸದ್ಗುರುನಾಥನ ನೀವು ನೋಡಿದೆವಪ್ಪ ಅಂದ್ರ, ಹೌದು ಆ ಭಗವಂತನ ಕೃಪಾಶೀರ್ವಾದ ಐತಪ್ಪ ಅಂದ್ರ, ಹೌದು ಇದು ಹುಟ್ಟುದು ಸಾವುದು ತೆಪ್ಪಿ ಹೊಕ್ಕದ. ಹೌದ್ರಿಪ್ಪ. ಒಂದು ಮುಕ್ತಿಗೆ ಹೋಗಿ ಮುಟ್ತೀವಂತಕ್ಕಂಥ ಮಾತನ್ನ ಶರಣರು ಮಹಾತ್ಮರು ಹೇಳ್ತಾರು. ಹೌದು ಹೇಳರಲ್ರಿಪ್ಪ. ಏನ ಆತ್ಮೀಯ ಬಂಧುಗಳೇ, ಹೌದು ಇನ್ನೊಂದು ಕಡೆ ಜ್ಞಾನಿ ಹೇಳ್ತಾನು, ಏನ್ ಹೇಳರಿಪ್ಪ ಜ್ಞಾನಿಗಳು? ಬಲವಂತ ನಾನೆಂದು ಬಲಿದು ಹೊರಡಬೇಡ, ಬಲವಂತ ವಾಲಿ ಶ್ರೀರಾಮ ನೊಡನಾಡಿ ಛಲದಿಂದ ಕೆಟ್ಟ ಸರ್ವಜ್ಞ ಅಂತ ಹೇಳ್ತಾರು. ಹೌದು ಹಿಂಗಂದ್ರೆ ಏನ್ರಿಪ್ಪ? ಹಿಂಗಂದ್ರೆ ಏನಪ್ಪಾ ಅಂತ ಕೇಳಿದ್ರ, ಏನ್ರಿಪ್ಪ ಮಾತ? ಕಿಷ್ಕಿಂದ ನಗರಿ ಒಳಗ ವಾಲಿ ಅಡ್ಡಾಡ್ತಿದ, ನನಕ್ಕಿಂತಲೂ ಶ್ರೇಷ್ಠ, ನನಕ್ಕಿಂತಲೂ ಒಳ್ಳೆ ಎಲ್ಲಾ ತುಳದೊಳಗ ಪ್ರವೀಣ ಆಗಿರ್ಕಂತವ್ರು ಇನ್ನೊಬ್ರು ಯಾರು ಇಲ್ಲ ಅಂತಕ್ಕಂಥದ್ದು ಅಡ್ಡಾಡ್ತಿದವ. ಹೌದು ಅವ ಏನ್ ಮಾಡಿದಪ್ಪ ಅಂತ ಕೇಳಿದ್ರ, ಏನ್ ಮಾಡಿದ್ರಿಪ್ಪ? ಲಂಕಾಪತಿ ರಾವಣಗ ಹೌದು ತನ್ನ ಬಗಲಾಗಿ ಹಿಡ್ಕೊಂಡು ಎಷ್ಟೋ ದಿವಸ ಕಾಲಹರಣ ಮಾಡಿದತ್ತವನ. ಹೌದು ಅವನ ಮಗ ಹುಟ್ಟಿ ಬಂದ ಅಂಗದ. ಹೌದು ಅಂಗದ. ಯಾರ್ದು? ವಾಲಿದ್ರಿಪ್ಪ. ವಾಲಿ ಮಗ ಅಂಗದ ಹುಟ್ಟಿ ಬಂದ. ಅಂಗದ ಹುಟ್ಟಿ ಬಂದ ಮೇಲೆ ತೊಟ್ಟಿಲದೊಳಗ ನಾವು ಕುಳ್ಕುಳಿ ಕಟ್ತೇವ್ರಿ. ಹೌದು ಕುಸುಗಳಿಗೆ ತೊಟ್ಲ ಹಾಕದ ಮ್ಯಾಲ ಕುಳ್ಕುಳಿ ತಕೊಂಡದನ. ಹೌದು ಹಂಗ ರಾವಣಗ ಮ್ಯಾಲ ತೂಗಾಡಿಸ್ತಿದತ್ತವ. ಅಂಗದ ಮನ್ಕೊಂದಲ್ಲಿ ನೋಡಿ ಅವನಿಗೆ ನಗುತ್ತಿದತ್ತವ ಸಣ್ಣ. ಹೌದು ಅಂದ್ರೆ ಇಂಥ ಬಲಾಟೆ ಶಕ್ತಿವಾನಿದ್ದ ಯಾರು? ಯಾರಿಪ್ಪ? ವಾಲಿ. ಹೌದು ಅಂತವನಿಗೆ ಕೇವಲ ಒಂದೇ ಒಂದು ಬಾಣಿನೊಳಗ ಶ್ರೀರಾಮಚಂದ್ರ ಏನ್ ಮಾಡ್ದ? ಶಿರಚ್ಛೇದನ ಮಾಡ್ಯಾನು. ಹೌದು ಅದಕ್ಕೆ ನಾವು ನೀವು ಹೇಗಿಡಿ ತಪ್ಪಲ್ಲ. ಹೌದು ಯಾಗಿಡ ತಪ್ಪಲ್ರಿಪ್ಪ. ನನ್ನ ಆತ್ಮೀಯ ಬಂಧುಗಳೇ, ಹೌದು ಇಲ್ಲಿ ಏನಾಗ್ಯದಪ್ಪ ಅಂತ ಕೇಳಿದ್ರ, ಏನ್ರಿಪ್ಪ? ಈ ಪ್ರಪ್ರಥಮದಲ್ಲಿ ಬಂದು ಈ ಕಮಿಟಿಯವರು ಒಂದ ವಿಷಯಗಳನ್ನ ಇಟ್ಟಿರ. ಹೌದು ಏನಿಟ್ಟಾರಪ್ಪ ಅಂತ ಕೇಳಿದ್ರ, ಏನ್ರಿಪ್ಪ ವಿಷಯ? ಜಗತ್ತಿನೊಳಗ ಧರ್ಮ ಶ್ರೇಷ್ಠ ಏನ ಕರ್ಮ ಶ್ರೇಷ್ಠ ಅಂತಕ್ಕಂಥ ಮಾತನ್ನ ಈ ವಿಷಯದ ಮೇಲೆ ಯಾರು ನೀವು ಮೊದಲಿಗೆ ಹಿಡಿದು ಬಿಟ್ಟು ವಿಷಯ ಅವರು ಬೆಳೆಸ್ತಾರಂತಕ್ಕಂಥ ಮಾತನ್ನ ಹೇಳಿದ್ರ ಅವರು. ಹೌದು ಅದಕ್ಕೆ ನಮ್ಮ ಪಾಲಿಗೆ ಕರ್ಮ ಅಂತಕ್ಕಂಥದ್ದು, ಕರ್ಮನೇ ಹೆಂಗ ಶ್ರೇಷ್ಠ ಅಂತಕ್ಕಂಥದ್ದು ಇದು ನಮ್ಮ ಪಾಲಿಗದ. ಹೌದು ಧರ್ಮ ಅವ್ರ ಪಾಲಿಗದ. ಅವ್ರ ಪಾಲಿಗದ್ರಿಪ್ಪ. ನಮ್ಮ ಅಮೋಘ ಸಿದ್ದೇಶ್ವರ ಗಾಯನ ಸಂಘ ಕುರುಕೋಟ ಗ್ರಾಮದ ನಮ್ಮ ಸಿದ್ರು ಸರ್ ಅವರು ಮಾತಾಡ್ಲಕತ್ತಾರ. ಹೌದು ಅದಕ್ಕೆ ಆತ್ಮೀಯ ಬಂಧುಗಳೇ, ಏನ್ರಿಪ್ಪ? ಇದ್ರೊಳಗೆ ಒಂದೊಂದು ಹಾಲು ಮೊತ್ತದ ಪ್ರಶ್ನೆ ಮಾಡ್ರಿ ಅಂತಕ್ಕಂಥ ಮಾತನ್ನ ಕಮಿಟಿ ಅವರು ಹೇಳಿದ್ರು. ಹೌದು ಅದ್ರ ಸಲುವಾಗಿ ಒಂದೊಂದು ಪ್ರಶ್ನೆಗಳನ್ನ ನಡ್ದಾವ್ರಿ. ಇಲ್ಲಿ ಹೇಗಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ನೋಡ್ರಿ, ನಾವು ಹಿಡಿದಿದ್ದೇವೇನು? ಕರ್ಮ. ಮೊಟ್ಟ ಮೊದಲಿಗೆ ಒಂದು ಉದಾಹರಣೆ ಕೊಟ್ಟಿವಿ ನಾವು. ಹೌದು ಕೊಟ್ಟಿವಲ್ರಿಪ್ಪ.
ಕೊಟ್ಟಿವ್ರಿಪ್ಪ ಏನು ಕೊಟ್ಟಿವಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಬೋಧನೆ ಮಾಡ್ದ. ಹೌದು ಈ ಮನುಷ್ಯನ ಹೊಟ್ಟಿನ ಹುಟ್ಟು ಬಂದ ಮೇಲೆ ಒಮ್ಮ ಕರ್ಮ ಮಾಡೇಬೇಕಂತೇಳಿ ಅರ್ಜುನಗ ಕೃಷ್ಣ ಪರಮಾತ್ಮ ಹೇಳ್ಯಾನ. ಹೌದು ಹೌದು ಅದಕ್ಕೆ ಕರ್ಮ ಮಾಡಿದ್ರಂದ್ರೆ ಜಗತ್ತಿನೊಳಗೆ ನಿಮ್ಗೆ ಜಯ ಅದ, ಹೌದ್ ಕರ್ಮ ಮಾಡಲಿಲ್ಲಪ್ಪ ಅಂದ್ರೆ ನಿಮ್ಗೆ ಜಯ ಇಲ್ಲ ಅಂತಕ್ಕಂಥ ಮಾತನ್ನ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಬೋಧನೆ ಮಾಡಿ ಹೇಳ್ಯಾನ. ಹೌದು ಹೌದು ಸರ್ ಅವ್ರು ಹೇಳಿದ್ರು, ಅವರು ಏನ್ ಹೇಳ್ಯಾರಿಪ್ಪ ಆ ಧರ್ಮಕ್ಕೆ ಹೊಂದಾಣಿಕೆ ಮಾಡ್ಬ್ಯಾಡ್ರಿ. ಹೌದ್ ಸರ್ ಅವ್ರ ನಿಮ್ಗೇನ್ ಹೇಳುದಪ್ಪ ಅಂತ ಕೇಳಿದ್ರ ಏನ್ ಹೇಳ್ತೀರಿ ಸರ್? ಮನುಷ್ಯನಿಗೆ ಮೊದಲ ಕರ್ಮ ಮಾಡದಪ್ಪ ಅಂದ್ರ ಅವನಿಗೆ ಜಯ ಆಗಲಿಕ್ಕೆ ಬರ್ತಾ ಇದೆ, ಇಲ್ಲಾಂದ್ರೆ ಜಯ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು ಸಾಧ್ಯನೇ ಇಲ್ಲ. ಮೊಟ್ಟ ಮೊದಲಿಗೆ ಅರ್ಜುನ ಕರ್ಮ ಮಾಡ್ಯಾನ ಅಂತ ಹೇಳಿ ಜಗತ್ತಿನೊಳಗ ಅವ್ರದ್ದು ಜಯ ಆಗ್ಯದ ಕೌರವ್ರ ಪಾಂಡ್ರದೊಳಗ. ಹೌದು ಹೌದು ಇವ್ರು ಕರ್ಮ ಮಾಡ್ತಿದ್ದಲ್ಲಪ್ಪ ಅಂದ್ರ ಜಯ ಆಗ್ತಿತ್ತೇನ್ರಿ? ಆಗ್ತಿದ್ದಿಲ್ರಿಪ್ಪ. ಸಾಧ್ಯನೇ ಇಲ್ಲ. ಹೌದ್ ಅದಕ್ಕ ಇನ್ನೊಂದು ಮಾತು ನಾವು ಕೇಳಿವ ಅವರಿಗೆ. ಏನ್ ಕೇಳಿರಿಪ್ಪ ಇನ್ನೊಂದು ಮಾತು? ಏನು ಕೇಳಿವಪ್ಪ ಅಂತ ಕೇಳಿದ್ರ ಜಗತ್ತಿನೊಳಗ ಒಮ್ಮದಿ ವೀರ ಮಲಕಾರ ಸಿದ್ಧ ಎಲ್ಲಾ ಮಟ್ಟ ಮನಿ ಒಳಗ ಅಡ್ಡಾಡ್ತಾನು. ಹೌದು ಹೌದು ಹರಿ ನಾಲ್ಕಕ್ಕೆ ಆಡ್ಬೇಕಾಗಿದ್ರೆ ಇದಕ್ಕೊಂದು ಮೂಲ ಕಾರಣ ಅದ. ಹೌದು ಮೂಲ ಕಾರಣ ಏನಪ್ಪಾ ಅಂತ ಕೇಳಿದ್ರ ಏನ್ರಿಪ್ಪ? ಮಲಕಾರ ಸಿದ್ಧನ ತಂಗಿಯಾಗಿರಕಂತ ಗುಬ್ಬೆವನ ಗಂಡಗ ಮಲಕಾರ ಸಿದ್ಧ ಹೊಡೆದಿದ್ದ. ಹೌದು ಇದು ನ್ಯಾಯ ಪಂಚಾಯತಿ ನಡೀತು. ಹೌದ್ ಇದು ನ್ಯಾಯ ಪಂಚಾಯತಿ 3 ಸಂಜೆ ಹಿಡ್ಕೊಂಡು 4 ಗಂಟೆ ತನಕ, ಹರಿ 4 ಗಂಟೆ ತನಕ ನ್ಯಾಯ ಪಂಚಾಯತಿ ನಡೆದಿತ್ತು. ಹೌದು ಹೌದು ಇದು ನ್ಯಾಯ ಪಂಚಾಯತಿ ಮುಗಿಬೇಕಾಗಿದ್ರೆ ಹರಿ 4ಕ್ಕೆ ನ್ಯಾಯ ಪಂಚಾಯತಿ ಮುಗಿತು. ಮುಗಿದ ನಂತರ ತಂಗಿ ಗುಬ್ಬೆವನ್ನ ದಂಡಿ ಕಟ್ಟುಕೊಂಡು ನಾ ಆಡ್ತೀನಿ ಅಂತ ಹೇಳಿ ಮಲಕಾರ ಸಿದ್ಧಿ ಹೇಳಿದ ಮಾತ. ಹೌದು ಹೌದು ಅದು ನ್ಯಾಯ 4ಕ್ಕೆ ಮುಗಿದದ ಅಂತ ಹೇಳಿ 4ಕ್ಕೆ ನಿನಗೆ ಆಡ್ಲಿಕ್ಕೆ ಪರ್ಮಿಷನ್ ಅದ ಅಂತ ಹೇಳಿ ಎಲ್ಲಾ ಸಿದ್ಧರದ ಒಂದು ವಾಕ್ಯ ಇತ್ತು ಅಲ್ಲಿ. ಹೌದು ಅದಕ್ಕೆ ಮಲಕಾರ ಸಿದ್ಧ ಹರಿ 4ಕ್ಕೆ ಆಡ್ತಾನ. ಇದು ಒಂದು ವಿಷಯ ಅದ. ಹೌದು ಹೌದ್ರಿಪ್ಪ. ಇನ್ನೊಂದು ಮಠಮನಿ ಒಳಗೆ ಮಲಕಾರ ಸಿದ್ಧ ರಾತ್ರಿನೇ ಆಡ್ತಾನ. ಏನ್ ಕಾರಣ ಅದ ಅಂತ ಕೇಳ್ದ ಕಳ್ಯಾಗ ಅವ್ರ ಏನ್ ಹೇಳಿದ್ರಿಪ್ಪ? ಸರ್ ಅವ್ರು ಹೇಳಿದ್ರು ಬಹಳ ಮಾತ. ಹೌದು ಏನಂತ? ಏನ್ ಹೇಳಿದ್ರು ಅವರು? ಹೌದು ಹೊತ್ತು ಮುಣುಗುತ್ತಂದ್ರೆ ಮಲಕಾರ ಸಿದ್ಧ ರಾತ್ರಿ ಬೆಳ್ತಾನ ಆಡ್ತಾನ ಅಂತಕ್ಕಂಥ ಮಾತನ್ನ ಹೇಳ್ದಂಗ ಆಗ್ಯದ ಅವ್ರದ್ದು. ಹೌದು ಹೌದು ಹೇಳಾರಲ್ರಿಪ್ಪ. ಸರ್ ಹೌದು ಸೂರ್ಯ ನೋಡ್ಬಾರ್ದತ್ರಿ. ಸುಮ್ಮ ಎಲ್ಲರ ಮಾತು ಹೇಳಿ ಇಲಿ ಚೆಂಡಿ ಉಳಿಸದಂಗ ನೀವೇ ಮಾತಾಡ್ತೀರಿ. ಮತ್ತೆ ನೀವೇ ಅದಕ್ಕೇನದ ಮಂದಿಗೆ ಬಂದಿಕ್ಕೆ ತಿನ್ಬೇಡ್ರಿ, ನೀವೇ ಅಡ್ಗೈ ಹೊಡೆದಂಗ ಊಟ ಮಾಡ್ದಂಗ ಆಗ್ತದ ಇದು. ಹೌದು ಹೌದು ಹಂಗೆ ನಡೆದರಿಪ್ಪ. ಅದಕ್ಕೆ ಸರ್ ಅವ್ರ ಇನ್ನೊಂದು ಸಾರಿ ನಿಮ್ಗೆ ಸಬ್ಸಿಡಿ ಅದ. ಹೌದು ಸಬ್ಸಿಡಿ. ಯಾಕಂದ್ರೆ ಇದೇ ನೆರೆಹಳ್ಳಿ ಗ್ರಾಮ ಅಚೇಗಾವ ಶೀಲಿಸಿದ್ದನ ಮಟ್ಟದೊಳಗ ರಾತ್ರಿನೇ ಮಲಕಾರ ಸಿದ್ಧ ಆಡ್ತಾನ. ಹೌದು ಹೌದು ಎದರ ಸಲುವಾಗಿ ಆಡ್ತಾನ ಮಲಕಾರ ಸಿದ್ಧ ರಾತ್ರಿ? ಹೌದು ಅದು ಕೇಳಿದಾಗ ಅವರಿಗೆ ಪದ್ಧತದ ನಿಯಮದ ಹರಿ 4ಕ್ಕೆ ಮಲಕಾರ ಸಿದ್ಧ ಆಡ್ಬೇಕಂತಕ್ಕಂಥದ್ದು ಸಿದ್ಧರ ಒಳ ವಾಕ್ಯಗ್ಯದ. ಹೌದು ಹೌದು ಅದಕ್ಕೆ ಮಲಕಾರ ಸಿದ್ಧ ಹರಿ 4ಕ್ಕೆ ಆಡ್ತಾನ. ಖರೆ ಅಚ್ಚೇಗಾವ್ ಗ್ರಾಮದೊಳಗ ರಾತ್ರಿನೇ ಯಾಕೆ ಆಡ್ತಾನು? ಹೌದು ತಿಳಿತು ಮಾತಾಡ್ರಿ. ಹೌದು ಹೌದು ತಿಳಿಲಿಲ್ಲ ಇನ್ನೊಂದು ಸಾರಿ ಸಬ್ಸಿಡಿ ಅದ್ ನಿಮಗ. ಹೌದು ಸಬ್ಸಿಡಿ. ಈಗ ನಾವು ಒಂದು ಕೇಳಿದೇವು ಅಂತ ಹೇಳಿ ನಾವು ಒಂದು ಕೇಳ್ಬೇಕಂತೇಳಿ ಅಪ್ಪಣೆ ತಕೊಂಡ್ರು ನಮ್ಮ ಇಲಾಯಿ ಸಾಹೇಬರು. ಹೌದು ಕೇಳೇ ಬಿಡ್ರಿ, ಸಬ್ಸಿಡಿ ಬಿಡ್ಬೇಡ್ರಿ ಅವರಿಗೆ ತಿಳಿದ್ರ ಅವ್ರು. ಹೌದು ಹೌದು ಹಾ ಇದಕ್ಕೆ ಹಚ್ಚ್ರಿ, ಇದಕ್ಕೆ ನನಗ ಅದಕ್ಕೇನು ಆತ್ಮೀಯ ಬಂಧುಗಳೇ ಏನಾಗ್ಯದ್ರಿಪ್ಪ? ಇಲ್ಲಿ ಹೇಗಪ್ಪ ಅಂತ ಕೇಳಿದ್ರ, ಹೌದು ಅವರು ಒಂದು ಕೇಳ್ಯಾರು, ನಾವು ಒಂದು ಕೇಳ್ಬೇಕಂತೇಳಿ ನಮ್ಗ ಒಂದು ಪ್ರಶ್ನೆ ಮಾಡ್ಯಾರ ಹಾಲು ಮತದೊಳಗ. ಹೌದು ಹೌದು ಮಾಡ್ಯಾರಲ್ರಿಪ್ಪ. ನೋಡ್ರಿ ಏನು ಮಾಡ್ಯಾರ ಪ್ರಶ್ನೆ ಅವರು? ಏನು ಮಾಡ್ಯಾರ್ರಿ? ನನ್ನಪ್ಪ ಶಿವಸಿದ್ಧ ಬೇರೆ ದೇವರ ತಾಯಿ ಸೋರಾಮದೇವಿ ಉದರದೊಳಗ ಇದ್ದಾಗ, ಹೌದು ಉದರದೊಳಗಿದ್ದಾಗ, ತಾಯಿ ಗರ್ಭದಾಗ ಇದ್ದಾಗ ತನ್ನ ಅಣ್ಣನಾಗಿರಕಂತ ತಾಯಿ ಸೋರಾಮದೇವಿ ಅಣ್ಣನಾಗಿರಕಂತ ಕಳಿಯ ನಾರಾಯಣ ಗೌಡ ಇಸದ ಬುತ್ತಿ ತಂದ ತಂಗಿಗೂ ಕೊಟ್ಟ. ಹೌದು ಹೌದು ತಾಯಿ ಒಡಲೊಳಗ ಇದ್ದಾಗ ಬೀರದೇವರು ಹೇಳ್ದ ಈ ಕತ್ತಿ ಇದು ಎಲ್ಲ ಇಲ್ಲೇ ಉಳಿಲಿ. ಯಾಕಂದ್ರೆ ಎಲ್ಲರಿಗೂ ಗುರ್ತಿದ್ದದ ವಿಷಯ ಅದ. ಹೌದು ಹೌದು ಗುರ್ತಿದ್ದಾಗ್ಯದ್ರಿಪ್ಪ. ಇಲ್ಲಿ ಹ್ಯಾಂಗ ಇಸ ತಂದು ಕೊಟ್ಟಾನ ಅಣ್ಣ. ಹೌದು ಇದೇ ತರನಾಗಿ ಒಂದು ಹಾಲು ಮತದೊಳಗ ಒಬ್ಬ ಸಿದ್ಧನಿಗೆ ಇಸ ಹಾಕ್ಯಾರು. ಹೌದು ಆ ಯಾ ಸಿದ್ಧಗೆ ಇಸ ಹಾಕಿ ಊಟ ಕೊಟ್ಟಾರು.
ಆ ಕೊಟ್ಟವ್ರ ಹೆಸರ ಹೆಣ್ಮಕ್ಳ ಹೆಸರು ಏನು ಅಂತಕ್ಕಂಥ ಮಾತನ್ನ ಕೇಳ್ಯಾರ. ಬರೋಬರಿಲ್ಲ ಸಹಿಯಕ್ಕೆ ಹೌದು ಹೌದು ಸೈ ಬಾತೆ ಸಹಿ ಬಾತೆ. ಹೌದು ಏನ ಆತ್ಮೀಯ ಬಂಧುಗಳೇ, ಹೌದ್ ನಮ್ಮ ಹಾಲು ಮತದೊಳಗ ಯಾವ ಸಿದ್ಧಗ ಇಸದ ಅಡಿಗೆಯನ್ನ ಮಾಡಿದ್ರು, ಯಾವ ಸಿದ್ಧಗ ಎದರ ಸಲುವಾಗಿ ಆ ಸಿದ್ಧ ಅಲ್ಲಿಗೆ ಹೋಗಬೇಕಾಯ್ತು, ಹೌದು ಅವ ಯಾ ಸಿದ್ಧ ಇದ್ದಪ್ಪ ಅಂತ ಕೇಳಿದ್ರ ಯಾರಿಪ್ಪ ನೋಡ್ರಿ, ಹೌದ್ ಮಾಳಿಂಗರಾಯರಿಗೆ 4 ಮಂದಿ ಮಕ್ಕಳು, ರೆಬ್ಬರಾಯ, ಬೇರೆ ಮುತ್ಯ, ಕಣ್ಣು ಮುತ್ಯ, ಸ್ವಾಮಣ ಮುತ್ಯ, 4 ಮಂದಿ ಮಕ್ಕಳು. ಹೌದು ಹೌದು ಒಬ್ಬ ವರುವಿನ ಮಗ ಹುಟ್ಟಿ ಬಂದ. ಯಾರಿಪ್ಪ ಯಾವ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಹೊನ್ನೊಟ್ಟಿಗೆ ಗ್ರಾಮದ ತಂದಿಯಂಕಣಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಗರ್ಭದೊಳಗ ಜನಿಮೆತ್ತಿ ಬಂದ. ಯಾರು? ಯಾರಿಪ್ಪ ಬುಳ್ಳಾಣ ಸಿದ್ಧ. ಹೌದು ಇವನೇ ಬುಳ್ಳಾಣ ಸಿದ್ಧ ತಂದಿ ಅಪ್ಪಣೆನ ಪಡೆದುಕೊಂಡು ಕ್ವಾಣಗನೂರು ಕರೇಶಿದ್ದನ ಸೇವಕ್ಕೆ ಹೋಗಿದ. ಹೌದು ಹೌದು ಎಲ್ಲಿ? ಕೋಣಗನೂರ ಕ್ವಾಣಗನೂರು ಕರೇಶಿದ್ದನ ಸೇವಾ ಮಾಡ್ತಿದ್ದ. ಹೌದು ಸಿಂದಿಗೆ ನಾಡಿನಲ್ಲಿ ಏಕದಂಡಿ ಪದಮಣನ ಸಿದ್ದೊಟ್ಟಿಗೆ ನಡೆದಿತ್ತು. ಹೌದ್ ಸಿಂದಿಗೆ ನಾಡಿದೊಳಗ ಹೌದು ಹೌದು ಅಲ್ಲಿ ಏನಾಗಿತ್ತಪ್ಪ ಅಂತ ಕೇಳಿದ್ರ, ಏನಾಯ್ತ್ರಿಪ್ಪ ಬಹಳಷ್ಟು ದಿವಸ ಆಯ್ತು ಮಳಿ ಹೋಗಿ ಬರಗಾಲ ಬಿದ್ದಿತ್ತು. ಹೌದು ಹೌದು ಬರಗಾಲ ಬಿದ್ದ ಕಾಲಕ್ಕ ನಾವ ಏಕದಂಡಿ ಪದಮಣ್ಣ ಬಹಳ ಶಾಣೆ ಇದ್ದ, ಸತ್ಪುರುಷ ಇದ್ದ ಅಂತ ತಿಳ್ಕೊಂಡು ಹೌದು ಎಲ್ಲಾರು ಅವನ ಕಡೆ ಹೋಗಿ ಪಾದಿಗೆ ಬಿದ್ದು ಕೇಳಿದ್ರ. ಅವರು ಏನ್ ಕೇಳಿದ್ರಿಪ್ಪ? ಯಪ್ಪ ಶರಣ್ರೆ ಮಳಿ ಯಾವಾಗ ಬರ್ತದ ಅಂತ ಕೇಳಿದ್ರು ಏಕದಂಡಿ ಪದಮಣ್ಣಗ. ಹೌದು ಹೌದು ಅವಾಗ ಪದಮಣ್ಣ ಹೇಳ್ದ, ಏನಂತ? ಈಗ 3 ವರ್ಷದಿಂದ ಮಳಿ ಬರಂಗಿಲ್ಲ ಅಂತ ಹೇಳ್ದ. ಹೌದು ಹೌದು ನನ್ನ ಅಪ್ಪ ಕ್ವಾಣಗನವ್ರು ಕರೇಶಿದ್ದನ ಮಠದಾಗ ಸೇವೆ ಮಾಡ್ತಿರ್ಕಂತ ಬುಳ್ಳಾಣ ಸಿದ್ಧ ಹೌದ್ ತ್ರಿಕಾಲ ಜ್ಞಾನಿ ಇದ್ದ ತಿಳ್ಕೊಂಡ. ಹೌದು ಗುರುವಿಗೆ ಹೇಳ್ತಾನೆಪ್ಪ, ಹೌದ್ ನಾ ಜರ ಈ ನಾಡಿಗೆ ಹೋಗಿ ಬರ್ತೀನಿ ಅಂತ ಹೇಳ್ದ, ಸಿಂದಿಗೆ ನಾಡಿಗೆ. ಹೌದು ಹೌದು ಅವಾಗ ಗುರು ಹೇಳ್ತಾನೆಪ್ಪ, ನೀ ಹೋದ್ರ ಒಂದು ಟೈಮ್ ಅದ, ಅದಕ್ಕ ಹೌದ್ ನೀ ಹೋದೆ ಅಂದ್ರೆ 3 ದಿವಸಕ್ಕೆ ನೀ ಮರಳಿ ಬರ್ಬೇಕು, ಇಲ್ಲಂದ್ರ ಮುಂದೆ ಕಠಿಣದ ಪರಿಸ್ಥಿತಿ, ನನ್ನ ಸೇವಾಕ್ಕೆ ನೀ ಬರಬೇಡ ಅಂತ ಹೇಳ್ದ. ಹೌದು ಹೌದು ಅವಾಗ ಕ್ವಾಣಗನವ್ರ ಕರೇಶಿದ್ದನ ಮಾತು ಕೇಳಿ ಹೌದ್ ಹೋಗ್ಬೇಕನ್ನೋದ್ರೊಳಗ ಕರೇಶಿದ್ದ ಇನ್ನೊಂದು ಮಾತು ಹೇಳ್ದ. ಏನ್ ಹೇಳಿದ್ರಿಪ್ಪ? ಎಲ್ಲಿಂದ ಹೋಗ್ಬೇಕಾಗಿದ್ರ ಹೌದು ನಿನ್ನ ತಂದೆ ಆಗಿರ್ಕಂತ ಮಾಳಿಂಗರಾಯಗ ಕೇಳ್ಕೊಂಡು ಮಾತು ಹೇಳ್ದ. ಹೌದು ಹೌದು ಅವಾಗ ಮಾಳಿಂಗರಾಯನ ಅಂತೇಳಿ ಹೋದ. ತಂದೆಗೆ ನಮಸ್ಕಾರ ಮಾಡಿ ಹೇಳ್ತಾನೆಪ್ಪ, ನಾ ಸಿಂದಿಗೆ ನಾಡಿಗೆ ಹೊಂಟೀನಿ, ಗುರುವಿನ ಅಪ್ಪಣೆ ಪಡ್ಕೊಂಡು. ಹೌದು ಮತ್ತೆ ಹೋಗಲೇ ಹೇಗ ಅಂತ ಹೇಳ್ದ. ಹೌದ್ ಮಾಳಿಂಗರಾಯ ಹೇಳ್ದ, ನೋಡಪ್ಪ ಗುರು ಕೊಟ್ಟ ನಿನಗ 3 ದಿವಸ ಟೈಮ್, ಹೌದು 3 ದಿವಸದೊಳಗೆ ಬಂದು ಟೀಕಲ್ಲಿ ಇಲ್ಲಾಂದ್ರೆ ನೀ ನನಗೆ ನನ್ನ ಅಂತೇಳಿ ಕೂಡ ನಿನಗೆ ಜಾಗ ಇಲ್ಲ ಅಂತ ಹೇಳ್ದ. ಹೌದು ಹೌದು ಅದಕ್ಕೆ ಅವಾಗ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ತಂದೆ ಅಪ್ಪಣೆಯನ್ನು ಪಡೆದುಕೊಂಡು ಜಗ್ಗಿನ ಬುಳ್ಳಾಣಿಸಿದ್ದ ಎಲ್ಲಿಗೆ ಬಂದಿದಪ್ಪ ಅಂತ ಕೇಳಿದ್ರೆ ಸಿಂದಿಗೆ ನಾಡಿಗೆ ಬಂದ. ಹೌದು ಆ ಸಿಂದಿಗೆ ನಾಡಿ ಒಳಗೆ ಸಿದ್ದೊಟ್ಟಿಗೆ ಮಾಡ್ದ. ಇವ 3 ವರ್ಷದಿಂದ ಮಳೆ ಬರದ ಹೇಳ್ದ, ತಾತ್ಕಾಲ ಇದೇ ಒಂದು 3 ತಾಸಿನೊಳಗೆ ನಾ ಮಳಿ ತರ್ತೀನಿ ಅಂತ ಹೇಳಿ ಎಲ್ಲರಿಗೂ ಒಂದು ಮಾತು ಕೊಟ್ಟ. ಯಾರು? ಯಾರಿಪ್ಪ? ಜಗ್ಗಿನ ಬುಳ್ಳರಾಯ ಮಾತು ಕೊಟ್ಟ. ಹೌದು ಹೌದು ಮಾತು ಕೊಟ್ಟ, ಗುರುವಿನ ನಾಮಸ್ಮಣಿಯನ್ನ ಮಾಡಿ, ತಂದಿ ನಾಮಸ್ಮಣಿಯನ್ನ ಮಾಡಿ ಭಂಡಾರ ಹೊಡೆದ. ಹೌದು 3 ತಾಸಿನ ಒಳಗೆ ಮಳೆ ಬಿತ್ತೇನ ಆತ್ಮೀಯ ಬಂಧುಗಳೇ. ಹೌದು 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 3 ತಾಸಿನ ಒಳಗೆ ಮಳೆ ಬಿತ್ತು. ನನ್ನ ಅಣ್ಣನಕ್ಕಿಂತ ಬಹಳ ಹೆಚ್ಚಿಗನಂತೇಳಿ ಆ ಏಕದಂಡಿ ಪದಮಣ್ಣನ ತಂಗಿಯಾಗಿರ್ಕಂತ ಆ ಪದ್ಮಾವತಿ, ಹೌದ್ ಅಕ್ಕಿ ಪದ್ಮಾವನೆ, ಹೌದು ಅಕ್ಕಿ ಪದ್ಮಾವ ಇಸದ ಅಡಿಗೆ ಮಾಡಿ ಯಾರಿಗೆ ಬುಳ್ಳಾಣ ಸಿದ್ಧ ಗುಣಿಸಿದ್ರು. ಬುಳ್ಳಾಣ ಸಿದ್ಧ ಹಿಂದಿನ ಮುಂದಿನ ವಿಚಾರ ಇಲ್ಲದೆ ಭಕ್ತರು ಕೊಟ್ಟಾರ ಊಟ, ಅದು ದೂರ ಮಾಡ್ದಂತೆ ತಿಳ್ಕೊಂಡು ಸ್ವಂತ ಸೂತ ಊಟ ಮಾಡ್ದ. ಹೌದು ಹೌದು ಯಾರು? ಯಾರಿಪ್ಪ? ಬುಳ್ಳಾಣ ಸಿದ್ಧ ಊಟ ಮಾಡಿದ ಸಿಂದಿಗೆ ನಾಡಿಯೊಳಗೆ ಸಿದ್ದೊಟ್ಟಿಗೆ ಮಾಡಿದ್ದ. ನೀರ ಮೇಲೆ ಬೆಣ್ಣೆ ತವರು ಕ್ವಾಣಗನವರು ಕರೆ ಸಿದ್ಧಿ ಗುಣಿಸಿರ್ಕಂತ ಹೌದು ಅಂತ ಸಿದ್ಧ ಇದ್ದ. ಹೌದು ಅಲ್ಲಿಂದ ಏನು ಮಾಡಿದಪ್ಪ ಅಂತ ಕೇಳಿದ್ರೆ ಈಸಾ ಏರಿತ್ತು. ಈಸಾ ಏರುತ್ತ ಗುರು ನಾಮಸ್ಮರಣೆಯನ್ನ ಮಾಡುತ್ತ. ಹೌದು ಅಂದ್ರೆ ನೀವು ಕೇಳಿರ್ಕಂತ ಪ್ರಶ್ನೆ, ಯಾವ ಸಿದ್ಧ ಊಟ ಮಾಡಿದಪ್ಪ ಅಂತ ಕೇಳಿದ್ರೆ ಜಗ್ಗಿನ ಬುಳ್ಳರಾಯ ಊಟ ಮಾಡಿದ. ಯಾರು ಅಡಿಗೆ ಮಾಡಿರಪ್ಪ ಅಂತ ಕೇಳಿದ್ರೆ ಪದಮಾವ ಅಡಿಗೆ ಮಾಡಿದ್ರು. ಹೌದು 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 ಇದು ನಿಮ್ಗೆ ಕೇಳಿರ್ಕಂತ ಪ್ರಶ್ನೆನ ಉತ್ತರದ. ಹೌದು ಅದಕ್ಕೆ ನನ್ನ ಆತ್ಮೀಯ ಬಂಧುಗಳ ಮುಂದೆ ನನ್ನ ಅಪ್ಪ ಬುಳ್ಳಾಣ ಸಿದ್ಧ ಯಾವ ಬಿಜ್ಜರಿಗೆ ಮಠದೊಳಗ, ಕಣಗಿಲ ಮಠದೊಳಗ ಬುಳ್ಳಾಣ ಸಿದ್ಧ ಹೋಗಿ ವಾಸ ಮಾಡ್ಯಾನು. ಹೌದು ಅದಕ್ಕೆ ಜಗತ್ತಿನೊಳಗ ಅವನು ಸಿದ್ಧೊಟ್ಟಿಗೆ ಬೆಳೆದಂತಕ್ಕಂಥ ಮಾತನ್ನ ಹೇಳುತ್ತಾ ಇಲ್ಲಿ ಹಾಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ನಾವು ಕೇಳಿರ್ಕಂತ ಪ್ರಶ್ನೆ ಮಲ್ಕಾರ ಸಿದ್ಧನ ಬಗ್ಗೆ ಏನ್ ಪ್ರಶ್ನೆ ಮಾಡಿವಲ್ಲ, ಹೌದು ಅದು ಇನ್ನೊಮ್ಮೆ ತಿದ್ದುಕೊಂಡು ಹೇಳ್ರಿ. ಯಾಕಂದ್ರೆ ರಾತ್ರಿ ಬೇತಾನೆ ಎಲ್ಲ ಕಡೆ ಆಡಂಗಿಲ್ಲ ಮಲ್ಕಾರ ಸಿದ್ಧ. ಹೌದು ಹೌದು ಸುಮ್ಮ ಹೇಳ್ಬೇಕಂತೇಳಿ ಹೇಳಕ್ ಹೋಗ್ಬೇಡ್ರಿ. ಹೌದು ಯಾಕಂದ್ರೆ ಹರಿ 4ಕ್ಕೆ ಆಡ್ಬೇಕಂತಕ್ಕಂಥದ್ದು ಅದೊಂದು ಪತ್ತದ. ಹೌದು ಅದಕ್ಕೆ ಇರ್ಲಿ. ಈಗ ಧರ್ಮ ಮತ್ತು ಒಂದು ಕರ್ಮ ಅಂತಕ್ಕಂಥದ್ದು ಇಲ್ಲಿ ವಿಷಯದ. ಹೌದ್ರಿ, ನಮ್ಮ ಪಾಲಿಗೆ ಏನದಪ್ಪ ಅಂತ ಕೇಳಿದ್ರೆ ಕರ್ಮ. ಹೌದು ಕರ್ಮ. ನೋಡ್ರಿ, ಜಗತ್ತಿನೊಳಗ
ಏನಾಗಿತ್ತಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಧರ್ಮದಿಂದ ನಡೀರಿ, ಹೌದು ಧರ್ಮದ ಜಯಾದ ಅಂತಕ್ಕಂಥ ಮಾತ ಜಗತ್ತಿನೊಳಗ 33 ಕೋಟಿ ದೇವಾನು ದೇವತೆಗಳು ಎಲ್ಲಾ ಕಡೆ ಬುದ್ಧಿ ಮಾತು ಹೇಳ್ತಿದ್ರ ಅವರು. ಹೌದು ಹೌದು ಏನಾಗಿತ್ತಪ್ಪ ಅಂತ ಕೇಳಿದ್ರ ಒಮ್ಮ ಏನಾಗಿತ್ರಿಪ್ಪ ನನ್ನ ಅಪ್ಪ ಶಿವಶುದ್ಧ ಬೀರದೇವರ ಚಂದನಗಿರಿಯನ್ನ ಬಿಟ್ಟ. ಹೌದು ಯಾವಾಗ ಬಿಡಬೇಕಾಯ್ತು? ಯಾವಾಗ್ರಿಪ್ಪ ಮಂಗನಗಿರಿಯಿಂದ ಅಕ್ಕನಾಳ ಮಾಯಾವನ ಮನೆಯನ್ನು ಶಿವಶುದ್ಧ ಬೀರದೇವರು ಎಲ್ಲಿಗೆ ಬಂದ? ಎಲ್ರಿಪ್ಪ ಕಾಮರತಿಯನ್ನು ಕರ್ಕೊಂಡು ಚಂದನಗಿರಿಗೆ ಬಂದ. ಹೌದು ಹೌದು ಚಂದನಗಿರಿಗೆ ಬಂದ ಮೇಲೆ ತನ್ನ ತಾಯಿಯ ಆಶೀರ್ವಾದ ಪಡ್ಕೊಂಡ. ಹೌದು ಅದೇ ಸಮಯದೊಳಗೆ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಕುಂತಲ ನಾಡಿನೊಳಗೆ ಡೊಳ್ಳಾಸುರ ದೈತ್ಯ ಬೆಳೀತಿದ್ದ. ಹೌದು ಹೌದು ಎಲ್ಲಿ? ಕುಂತಲ ನಾಡಿನಲ್ಲಿ ಡೊಳ್ಳಾಸುರ ದೈತ್ಯ ಬೆಳೀತಿದ್ದ. ಹೌದು ಅವಾಗ ಅಲ್ಲಿ ಏನಾಗಿತ್ತಪ್ಪ ಅಂತ ಕೇಳಿದ್ರ ಏನಾಗಿತ್ರಿ ಕುಂತಲ ನಾಡಿನೊಳಗ ಡೊಳ್ಳಾಸುರ ದೈತ್ಯಂದು ಹಾಗೂ ಇಂದ್ರ ಲೋಕದೊಳಗ ದೇವಾನು ದೇವತೆಗಳ ದೇವಸೇನಾ ಕೂಡಿಕೊಂಡು ಡೊಳ್ಳಾಸುರ ದೈತ್ಯನ ಜೊತೆಗೂಡಿ ಯುದ್ಧ ನಡೆಯುತ್ತಲ್ಲಿ ಯುದ್ಧ. ಹೌದು ಹೌದು ಯುದ್ಧ ನಡೆಯುವ ಸಮಯದೊಳಗೆ ಅಲ್ಲಿ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಇಂದ್ರನ ಸೈನ್ಯಕ್ಕೆ ಎಲ್ಲಾ ಡೊಳ್ಳಾಸುರ ದೈತ್ಯ ನುಂಗಿ ಬಿಟ್ಟ. ನಿಮ್ಮ ಧರ್ಮದವರು ಹೌದು ಹೌದು ಧರ್ಮದಿಂದ ನಡೆಯುವಂತ ಎಲ್ಲಾ ದೇವತರಿಗೆ ಯಾರು ಯಾರಿಪ್ಪ ಡೊಳ್ಳಾಸುರ ದೈತ್ಯ ನುಂಗಿ ಬಿಟ್ಟ. ಇನ್ನು ಗಾಬರಿ ಆದ ಇಂದ್ರ ವಿಚಾರ ಮಾಡ್ತಾನ, ಏನಂತ ಹ್ಯಾಂಗ ಮಾಡ್ಬೇಕು, ನನಗ ನುಂಗಿ ಬಿಟ್ಟ ಅಂದ್ರೆ ಇದು ನಾ ಹೈರಾಣಿಗೆ ಬೀಳ್ತೀನಿ ತಿಳ್ಕೊಂಡು ಹೌದು ಹೌದು ಕುಂತಲ ನಾಡಿದೊಂದು ಓಡುತ್ತ ಹೋಗಿ ಕೈಲಾಸದೊಳಗ ಮಹಾದೇವನ ಹಂತಿರ ಹೋಗಿ ಮಹಾದೇವನ ಪಾದಿಗೆ ಹೋಗಿ ನಮಸ್ಕಾರ ಮಾಡ್ದ. ಹೌದು ಮಹಾದೇವನ ಪಾದಿಗೆ ನಮಸ್ಕಾರ ಮಾಡಿ ಬಿದ್ದು ಕೇಳ್ತಾನೆಪ್ಪ, ಯಪ್ಪ ನಾನು ಡೊಳ್ಳಾಸುರ ದೈತ್ಯನ ಮರ್ದನಕ್ಕೆ ಹೋಗಿದ್ದೆ. ಹೌದು ಡೊಳ್ಳಾಸುರ ದೈತ್ಯನ ಮರ್ದನಕ್ಕೆ ಹೋದಾಗ ಹೌದು ಅಲ್ಲಿ ಎಲ್ಲಾ ದೇವಾನು ದೇವತೆಗಳಿಗೆ ಎಲ್ಲಾ ದೇವ ಸೈನ್ಯಕ್ಕೆ ನುಂಗಿ ಬಿಟ್ಟಾನ ಡೊಳ್ಳಾಸುರ ದೈತ್ಯ. ಹೌದು ನಾ ಸ್ವಲ್ಪ ನಿಂದಿರ್ತಿದ ನನಗ ನುಂಗಿ ಬಿಡ್ತಿದ್ದ. ಅದಕ್ಕೆ ಡೊಳ್ಳಾಸುರ ದೈತ್ಯನ ಮರ್ದನ ಯಾವನ ಕೈಯಾಗದ ಹೇಳು ಅಂತಂದ. ಹೌದು ಹೌದು ಯಾರು? ಇಂದ್ರ. ಇಂದ್ರಿಪ್ಪ ಅವಾಗ 3 ಲೋಕದ ಒಡೆಯ ಮುಖಂಡ ಶಿವರಾಯ ಹೇಳ್ತಾನೆ ಯಾರಿಗೆ? ಇಂದ್ರಗ. ಏನ್ ಹೇಳಿದ್ರಿಪ್ಪ? ಯಪ್ಪ ಡೊಳ್ಳಾಸುರ ದೈತ್ಯನ ಮರ್ದನ ಮಾಡ್ಬೇಕಾಗಿದ್ರ ಹೌದು ಯಾವ ಚಂದನಗಿರಿ ಅರಸನಾಗಿರಕಂತ ನನ್ನ ವರವಿನ ಕಂದ ಚಂದನಗಿರಿ ಅರಸನಾಗಿರಕಂತ ಭರಮಭೂಪಾಲ ಹಾಗೂ ತಾಯಿ ಸೂರಾಮದೇವಿಯ ಪುಣ್ಯ ಗರ್ಭದೊಳಗ ಜನ್ಮೆತ್ತಿ ಬಂದಿರಕಂತವ ಯಾರಿಪ್ಪ ಅವರು? ಶಿವಶುದ್ಧ ಬೀರೇಶ್ವರದಾನ. ಹೌದು ಅವನಿಂದ ಡೊಳ್ಳಾಸುರ ದೈತ್ಯನ ಮರ್ದನ ಅದಾನೆ. ಆ ಚಂದನಗಿರಿಗೆ ಹೋಗು ಬೀರಾಣದೇವರಿಗೆ ಹೇಳು, ಹೌದು ಅವನಿಂದ ಅವನ ಮರ್ದನ ಆಗ್ತದ ಅಂತ ಹೇಳ್ದ. ಹೌದು ಹೌದು ಅವಾಗ ಕೈಲಾಸಗಿರಿಗಳನ್ನು ಬಿಟ್ಟು ಧರ್ಮದಿಂದ ನೀತಿ ತತ್ವದಿಂದ ನಡೆಯುವಂತ ಎಲ್ಲಾ ದೇವನು ದೇವತಿಗಳು ಕರ್ಮ ಮಾಡೋ ಬೀರೇಶ ಅಂತೇಳಿ ಕರ್ಮದಿಂದೆ ಜಗತ್ತೊಳಗ ಜಯ ಅದ. ಹೌದು ಹೌದು ಅದಕ್ಕೆ ಕರ್ಮ ನೀ ಮಾಡಬೇಕು ಬೀರೇಶ ಅಂತ ಹೇಳಿ ಇಂದ್ರ ಬಂದು ಚಂದನಗಿರಿ ಒಳಗ ಸಿದ್ಧ ಬೀರೇಶ್ವರನಿಗೆ ಹೇಳ್ದ. ಹೌದು ಹೌದು ಅವಾಗ ಶಿವಶುದ್ಧ ಬೀರೇಶ್ವರರು ಆ ಪಂಚಮುಖದ ಪರಮಾತ್ಮನ ಅನುಗ್ರಹ ಅಪ್ಪಣೆ ಆಗ್ಯದ ಅಂತ ತಿಳ್ಕೊಂಡು ಆಶೀರ್ವಾದ ಅವಂದೇ ಆಗ್ಯದ ಅಂತ ತಿಳ್ಕೊಂಡು ಶಿವಶುದ್ಧ ಬೀರದೇವರ ಸರ್ವ ಸಾಹಿತ್ಯ ತನ್ನ ಜೊತೆಗೂಡಿ ತೆಗೆದುಕೊಂಡು ಬೆಲ್ಲವಾನ ಕೈಯಾಗ ಹಿಡಿದ ಬೀರದೇವರ ಚಂದನಗಿರಿಯನ್ನ ಬಿಟ್ಟು ಶಿವಶುದ್ಧ ಬೀರದೇವರು ಎಲ್ಲಿಗೆ ಹೊಂಟಿದಪ್ಪ ಅಂತ ಕೇಳಿದ್ರೆ ಕುಂತಲನಾಡಿಗೆ ಬಂದ. ಹೌದು ಕುಂತಲನಾಡಿಗೆ ಬಂದ ಮೇಲೆ ಡೊಳ್ಳಾಸುರ ದೈತ ಮೆರಿತಾ ಇದ್ದ. ಒಂದು ಹವಳಿ ನಡೆದಿತ್ತು ಎಲ್ಲ ಕಡೆ. ಹೌದು ಹೌದ್ರಿಪ್ಪ. ಅವಾಗ ಅವನು ಎದುರುಗಡೆ ಹೋಗಿ ನಿಂತ. ಹೌದು ಅವಾಗ ಡೊಳ್ಳಾಸುರ ದೈತ ಕೇಳ್ತಾನ ಬೀರೇಶ್ವರನಿಗೆ, ಏನಂತ ಹುಡುಗ ಇಲ್ಲಿಗೆ ಯಾಕೆ ಬಂದಿ, ಹಾದಿ ತೆಪ್ಪಿಗಿಪ್ಪಿ ಬಂದಿದ್ದೇನು ಒತ್ತಂದವ. ಹೌದಾ ಅವಾಗ ಶಿವಶುದ್ಧ ಬೀರದೇವರು ಹೇಳ್ತಾನ ಡೊಳ್ಳಾಸುರ ದೈತಕ ನಿನ್ನ ಮರ್ದನ ಮಾಡೋ ಸಲುವಾಗಿ ನಾ ಇಲ್ಲಿಗೆ ಬಂದಿನ ಅಂತ ಹೇಳ್ದ. ಹೌದು ಹೌದು ಅವ ಅಂದ ಡೊಳ್ಳಾಸುರ ದೈತ ಹೇಳ್ತಾನ ಏನಂತಾನ್ರಿಪ್ಪ? ಇಂದ್ರನ ಸೈನ್ಯ ನನ್ನ ಶರೀರದೊಳಗೆ ಅಡಗಾಗ್ಯಾರ. ಹೌದು ಇಂದ್ರನ ಸೈನ್ಯ ನನ್ನ ಶರೀರದೊಳಗೆ ಅಡಗಾಗ್ಯಾರ ಅವರು. ಮತ್ತ ನೀ ಆಗಿಡ ತಪ್ಪಲೋ. ಹೌದು ಹೋಗಂದ ಬಂದ ದಾರಿ ಹಿಡ್ದ ಹಂಗೆ ಹೋಗುವ ತಂದ. ಹೌದು ಹೌದು ಅವಾಗ ಸಿದ್ಧ ಬೀರೇಶ್ವರ ಹೇಳ್ತಾನ, ಏನ್ ಹೇಳ್ತಾನ್ರಿ? ಜಗದ್ಗುರು ರೇವಣ ಸಿದ್ದೇಶ್ವರನ ಕೃಪಾಶೀರ್ವಾದ ಮೇಲಾಗಿ ಪಂಚಮುಖದ ಪರಮಾತ್ಮನ ಅನುಗ್ರಹ ನನಗಾಗ್ಯಾದ. ನಾನು ಮುಂದಿಟ್ಟ ಪಾದ ಹಿಂದುಳಿದಿರಪ್ಪ ಬಾಯಿ ಇದ್ದು ನಿಲ್ಲು ಯುದ್ಧಕ್ಕ ಹೇಳ್ದ. ಅವಾಗ ಡೊಳ್ಳಾಸುರ ಜೊತೆಗೂಡಿ ಯುದ್ಧ ಅನ್ನಕ್ಕ ನಿತ್ತ. ಹೌದು ಶಿವಶುದ್ಧ ಬೀರದೇವರು ತನ್ನಲ್ಲಿದ್ದಿರಕತ್ತ ಬಿಲ್ಲ ಬಾಣ ಕೈಯಾಗಿ ಹಿಡಿದು ಆ ಡೊಳ್ಳಾಸುರ ರೈತನ ಹೊಟ್ಟಿಯನ್ನು ಹರಿದ. ಹೊಟ್ಟಿ ಹರಿದ ಕಳಾಗ ತೆತ್ತಿಸ್ಕೊ 8 ಮಂದಿ ದೇವ ಸೈನಿಕರು ಎಲ್ಲಾರು ಹೊರಗೆ ಬಂದ್ರು. ಹೊರಗೆ ಬಂದ ಮೇಲೆ ಶಿವಶುದ್ಧ ಬೀರದೇವರ ಯಾವ ಡೊಳ್ಳಾಸುರ ರೈತನ ಶಿರಚ್ಛೇದನ ಮಾಡ್ದ. ಶಿರಚ್ಛೇದನ ಮಾಡುವ ಸಮಯದೊಳಗೆ ಡೊಳ್ಳಾಸುರ ಹೇಳ್ತಾನ, ಏನ್ ಹೇಳ್ತಾನ್ರಿ? ನನಗೆ ಹೊಡೆಯಲಕ್ಕ ಖರೆ ಅಂದ್ರೆ ನನ್ನ ಅವಯವದಿಂದ ನನಗೆ ಜಗತ್ತಿನೊಳಗೆ ನನ್ನಿಂದ ಏನಾರ ಒಂದು ಬಿರುದು ಕೊಡು ಅಂತ ಹೇಳ್ದ. ಅವಾಗ ಶಿವಶುದ್ಧ ಬೀರೇಶ್ವರ ಹೇಳ್ತಾನ, ಒಂದೊಂದು ಅವಯವದಿಂದ ಒಂದೊಂದು
ಬಿರುದುಗಳು ತಯಾರು ಮಾಡ್ತೀನಿ. 52 ಬಿರುದಾವಳಿಗಳ ಈ ಹಾಲು ಮತದೊಳಗ ಹೌದು ಕಂಟಿನ್ಯೂ ನಡಿಬೇಕು. ಹೌದು ಹಂಗ 52 ಬಿರುದಾವಳಿಗಳು ನಿನ್ನ ಶರೀರದ ಒಂದೊಂದು ಆಯುಧದಿಂದ ತಯಾರು ಮಾಡ್ತಂತ ಹೇಳಿ ಬೀರಿದವರು ವಚನ ಕೊಟ್ಟ. ಅವಾಗ ಡೊಳ್ಳಾಸುರದ ಐತ ಮರ್ದನ ಬೆಟ್ಟ ಅಲ್ಲಿ ಏನು ಪ್ರಾಣ ಬೆಟ್ಟ. ಹೌದು ಹೌದು ಪ್ರಾಣ ಬೆಟ್ಟ ಮ್ಯಾಲ ಆ ಡೊಳ್ಳಾಸುರದ ಐತನ ಒಂದೊಂದು ಅವಯವದಿಂದ ಇವ್ ಹೆಂಗಾವಲ್ಲ ಇವೆಲ್ಲ ಸಾಹಿತ್ಯಗಳು ನಮ್ಮಲ್ಯಾಕ ಢೊಳ್ಳ ಜಂಗಟಿ ತಾಳ ದುಪಾರ್ತಿ ಶಂಕ ಎಲ್ಲ ಇವು ಸಾಹಿತ್ಯಗಳು ಬರಬೇಕಾಗಿದ್ರೆ ಡೊಳ್ಳಾಸುರದೈತನ ಮರ್ದನ ಮಾಡಿ ಇವೇ 52 ಬಿರುದಾವಳಿಗಳನ್ನ ಬಂದಾವು. ಹೌದು ಹೌದು ಮತ್ತ ಇವು 52 ಬಿರುದಾವಳಿಗೆ ಅಂದ್ರೆ 52 ಬಿರುದಾವಳಿ ಇವು ಯಾವ್ಯಾವ ಅಂತ ಕೇಳಿದ್ರ ಮತ್ತೆ ಮುಂದಿನ ಸಂದ್ರೊಳಗೆ ಹೇಳುದದು. ಹೌದು ಹೌದ್ರಿಪ್ಪ. ಅದಕ್ಕೆ ಜಗತ್ತಿನೊಳಗೆ ಹೇಳೋ ತಪ್ಪರೇನಪ್ಪಾ ಅಂತ ಕೇಳಿದ್ರ ಏನ್ರಿಪ್ಪ ಸರ್ ಅವ್ರ ಬರೇ ಧರ್ಮದಿಂದ ನಡ್ರಿ ಅಂತ ಹಿಂಗ್ ಮಾತಲ್ಲದು. ಯಾಕಪ್ಪ ಅಂತ ಕೇಳಿದ್ರ ಜಗತ್ತಿನೊಳಗೆ ಕರ್ಮ ಮಾಡಿದ್ರಪ್ಪ ಅಂದ್ರೆ ಕರ್ಮ ಮಾಡೋದಾಗನು ಪರಿಯದ. ಹೌದು ಸಂಚಿತ ಕರ್ಮ, ಕ್ರಿಯಾಮಣ ಕರ್ಮ, ಪ್ರಾರಬ್ಧ ಕರ್ಮ ಅಂತ ಹೇಳಿ 3 ಕರ್ಮಗಳದಾವು. ಹೌದು 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 ಅದ್ರೊಳಗೆ ನಾವು ಎಂತದ ಕರ್ಮ ಮಾಡಿದ್ರೆ ನಮಗೆ ಹ್ಯಾಂಗ ಮುಕ್ತಿ ಮೆಟ್ಟಲಕ್ಕೆ ಹೋಗಿ ಮುಟ್ಲಕ್ಕ ಸಾಧ್ಯದ ಅಂತಕ್ಕಂಥ ಮಾತನ್ನ ಶರಣರ ಮಹಾತ್ಮರು ಹೇಳ್ಯಾರ. ಹೌದು ಹೌದು ಅದಕ್ಕೆ ಆತ್ಮೀಯ ಬಂದು ಒಳ್ಳೆ ಕರ್ಮ ಮಾಡಿದ್ರಪ್ಪ ಅಂದ್ರೆ ಜಗತ್ತಿನೊಳಗೆ ನಮ್ಮದು ಒಂದು ಬೆಲೆ ಸಿಗ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳುತ್ತಾ ಜಗತ್ತಿನೊಳಗ ಕರ್ಮನೇ ಶ್ರೇಷ್ಠದಂತಕ್ಕಂಥ ಮಾತನ್ನ ಹೇಳುತ್ತಾ ಹೌದು ಬಹಳ ಮಾತಲ್ಲಾರದೆ ನೀವು ಕೇಳಿರಕಂತ ಪ್ರಶ್ನೆಗೆ ಉತ್ತರ ಏಕದಂಡಿ ಪದಮಣ್ಣನ ತಂಗಿ ಆಗಿರಕಂತ ಪದ್ಮವ್ವ. ಹೌದು ಮತ್ತು ಯಾವ ಸಿದ್ದಪ್ಪ ಅಂತ ಕೇಳಿದ್ರೆ ಜಗ್ಗಿನ ಬುಳ್ಳಾಣ ಸಿದ್ಧ ಮಹಳಿಂಗರಾಯನ ವರಪುತ್ರ. ಹೌದು 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 ನೀವು ಕೇಳಿರ ಪ್ರಶ್ನೆ ಖುಲ್ಲಾ ಉತ್ತರ. ಇದು ಖುಲ್ಲಾದ ಉತ್ತರ. ಹೌದು ಮುಂದಿನ ಸಂದಿನೊಳಗ ನಾವು ಕೇಳಿರಕಂತ ಪ್ರಶ್ನೆ ಮಲ್ಕಾರ ಸಿದ್ಧನ ಬಗ್ಗೆ ಐತಿ. ಇನ್ನು ಯಾಕೆ ಮಲ್ಕಾರ ಸಿದ್ಧ ರಾತ್ರಿ ಆಡ್ತಾನಂತಕ್ಕಂಥದ್ದು ಮಾತನ್ನ ಹೇಳ್ತಾರ ಅವ್ರು. ಇನ್ನು ಹೌದು ಹೇಳ್ತಾರ್ರಿ. ಯಾಕಂದ್ರೆ ಆ ಕಾಡಿ ಏನಾರ ಆಗಲಿ, ಫೋನರೇ ಆಗಲಿ, ಹೌದು ಇಲ್ಲ ಮಟ್ಟ ಮನೆಯವರಿಗೆ ಆಗಲಿ ಏನಾರ ಚೌಕಾಶಿ ಮಾಡಿ ಹೇಳ್ರಿ. ಹೌದು ಸಿಗ್ತದ ಉತ್ತರ. ಹೌದು ಹೌದು ಅದಕ್ಕೆ ಇನ್ನೊಂದು ಏನಪ್ಪಾ ಅಂತ ಕೇಳಿದ್ರು ಏನ್ರಿಪ್ಪ ಬರ್ತದ ಹೇಳ್ರಿ. ಹೌದು ಇಲ್ಲ ಸುಮ್ ಏನ್ರ ಕೆಸರಾಗ ಕಲ್ಲಿಟ್ಟು ದಾಟುದು ವ್ಯವಹಾರ ಆಗಿರಬಾರ್ದು. ಹೌದು ಹೌದು ಇನ್ನೊಂದು ಪ್ರಶ್ನೆ ಅದೀಗ ಏನ್ರಿಪ್ಪ ಅದು ಹೇಳ್ರಿ. ಇಲ್ಲ ಅಂದ್ರೆ ಬರಲತ್ತ ಹೇಳ್ರಿ. ಹೇಳ್ರಿ. ಹೌದು ಮುಂದಿನ ಸಂಧಿಗೆ ಮತ್ತೊಂದು ಪ್ರಶ್ನೆ ಮಾಡ್ತೀನಿ ನಾನು. ಹೌದು ಏನ್ರಿಪ್ಪ ಪ್ರಶ್ನೆ? ಏನು ಪ್ರಶ್ನೆಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ನೋಡ್ರಿ. ಹೌದು ಯಾವ ತಾಯಿನೇಳ ಪದ್ಮಾದೇವಿ ನರೋಟೆ ನಾಗರಾಯನ ಮಗಳಾಗಿರ್ಕಂತ ಪದ್ಮಾದೇವಿ. ಹೌದು ಆ ಪದ್ಮಾದೇವಿಯ ಯೋಗಿನಾದ ಅಮೋಘ ಸಿದ್ಧನ ಕೈಯನ್ನು ಬೆತ್ತ ಕೊಟ್ಟ. ಹೌದು ಬೆತ್ತಿನ ಜೊತೆಗೂಡಿ ಲಗ್ನ ಆಗಬೇಕಂತೇಳಿ ಬೈಲು ಬತಾಸಿದನ ಕೈಯಾಗ ಬೆತ್ತ ಕೊಟ್ಟ. ಯಾರಿಪ್ಪ? ಅಂಶದ ಮುತ್ಯ. ಹೌದು ಬೆತ್ತ ಕೊಟ್ಟ ಮೇಲೆ ಏನಾಯ್ತ್ರಿಪ್ಪ? ಬೈಲ ಬುತ್ತಾಳ ಸಿದ್ಧ ನರೋಟೆ ನಾಗರೇನ ಅಂದ್ರ ಮಾಯನಾದ ಮಕ್ಕಳಾಪುರ ನರೋಟೆ ನಾಗರೇನ ಅದು ಗೊಬ್ಬರ ಡಿಗ್ಗಿ. ಹೌದು ಅಲ್ಲೇ ದೇವರ ವಾಸಿಯಾಗ್ಯಾನು. ಹೌದು ಇಲ್ಲಿ ಕೇಳೋದು ಏನಪ್ಪಾ ಅಂತ ಕೇಳಿದ್ರ ಏನ್ ಕೇಳ್ತೀರಿಪ್ಪ? ಬೆತ್ತ ತಗೊಂಡು ಬೈಲು ಬುತ್ತಾಳ ಸಿದ್ಧ ನರೋಟೆ ನಾಗರೇನ ಮನೆಗೆ ಹೋದ. ಹೌದು ಅಲ್ಲಿ ಬಾಳ್ಯಾದ ಖಂಡ್ರಾಯನೋ ಬಂದ, ಮಣೂರು ಎಲ್ಲಮ್ಮನೋ ಬಂದು ಆ ಲಗ್ನ ಕಾರ್ಯ ಮುಗಿಸಿದ್ರು. ಹೌದು ಮುಗಿಸಿದ ಮೇಲೆ ಏನಾಯ್ತ್ರಿಪ್ಪ? ತಾಯಿನೇಳ ಪದ್ಮಾದೇವಿನ ಬೈಲ ಬುತ್ತಾಳ ಸಿದ್ಧ ನರೋಟೆ ನಾಗರಾಯನ ಮನೆಯಂದು ಕರ್ಕೊಂಡು ಬರೋಕ್ಕಿಂತಲೂ ಮುಂಚೆ ಹೌದು ಮಾಳಣ್ಣ ಲಕ್ಷ ಹಿಡಿಬೇಕು. ಹೌದು ನರೋಟೆ ನಾಗರಾಯನ ಮನೆಯಂದು ಪದ್ಮಾದೇವಿನ ಕರ್ಕೊಂಡು ಬರೋಕ್ಕಿಂತಲೂ ಮುಂಚೆ ಅರಕೇರಿ ಗ್ರಾಮದೊಳಗ ಅರಮನೆ ಕಟ್ಟಿತಿಲ್ಲ. ಹೌದು ಕಟ್ಟಿದ್ದಿಲ್ಲ. ಅಲ್ಲಿ ಅರಕೇರಿ ಒಳಗ ಅರಮನೆ ಇದ್ದಿತ್ತಿಲ್ಲ. ಹೌದು ಮಾಯಾದ ಗುಡ್ಡದ ಮೇಲೆ ಅಮೋಘ ಸಿದ್ಧ ನೆಲೆಸಿದ್ದ. ಹೌದು ಇಲ್ಲಿ ನರೋಟ ನಾಗರೇಂದ್ರ ಮನೆ ಅಂದು ತಾಯಿನೇಳ ಪದ್ಮಾದೇವಿನ ಬೈಲು ಬುತ್ತಾಳ ಸಿದ್ಧ ಕರ್ಕೊಂಡು ತಂದು ಮೊಟ್ಟ ಮೊದಲಿಗೆ ಯಾವ ಸ್ಥಾನದೊಳಗ ಒಯ್ದ ಬುತ್ತಾಳ ಸಿದ್ಧ ಇಟ್ಟಿದ ಅಂತಕ್ಕಂಥದ್ದು ಒಂದೇ ಒಂದು ಪ್ರಶ್ನೆ ಅದ. ಹೌದು ಯಾವ ಸ್ಥಾನದೊಳಗ ಆ ಸ್ಥಾನ ಯಾರ್ದಿತ್ತು? ಹೌದು ಅಂತಕ್ಕಂಥದ್ದು ಇದು ಒಂದು ಹಾಲು ಮತದೊಳಗ ಪ್ರಶ್ನೆ ಅದ. ಹೌದ್ರಿ. ಯಾಕಂದ್ರೆ ಇಂಗಳಿಗೆ ಅವ್ರು ನಾವೇ ಬಹಳ ಮಾತಾಡ್ಕೋತ ಕೂತೇವಪ್ಪ ಅಂದ್ರೆ ಸರಿ ಅನ್ಸುದಿಲ್ಲ. ಹೌದು ಅದಕ್ಕೆ ಆತ್ಮೀಯ ಬಂಧುಗಳೇ ಏನ್ರಿಪ್ಪ ಬಹಳ ಮಾತಾಡ್ಲಾರ್ದೆ ಹೌದು ಒಂದು 4 ನುಡಿ ಸುಂದರವಾದ ಚಾಲನ್ನ ಹಾಡಿ ಮತ್ತೆ ಕಲಾವಿದರಿಗೆ ಪಾಳಿ ಹೋಗ್ತದು. ಹೌದು ಸಭಾ ಇದೇ ತರನಾಗಿ ಶಾಂತಿ ಸಮಾಧಾನ ಕಾಪಾಡ್ಕೊಂಡು ಹೋಗ್ಬೇಕಂತ ತಮ್ಮೆಲ್ಲರಲ್ಲಿ ಕಳ್ಕಳಿಂದ ಕೇಳ್ಕೊಂಡು ಈಗ ಒಂದು 4 ನುಡಿ ಸುಂದರವಾದ ಚಾಲ.